ಹಲೋ ಎವ್ರಿವನ್. ನಿನ್ನೆ ರಾತ್ರಿ ರೊಟ್ಟಿ ಮಾಡಿದ್ದೆ, ಒಂದೆರಡು ಜಾಸ್ತಿ ಆಗ್ಬಿಟ್ಟಿತ್ತು. ಸೊ ಉಳ್ಕೊಂಡ್ಬಿಟ್ಟಿದೆ, ಬಿಸಾಕಕ್ ಮನ್ಸಿಲ್ಲ. ಸೊ ತಿನ್ಬೇಕನ್ಸಿದ್ರೆ ಗಟ್ಟಿ ಗಟ್ಟಿ ರಫ್ ಆಗಿರುತ್ತಲ್ವಾ. ಸೊ ಇದರಿಂದ ಒಂದು ಒಳ್ಳೆ ಸೂಪರ್ ಟೇಸ್ಟಿ ರೆಸಿಪಿನ ಮಾಡ್ಕೊಳ್ಳೋಣ ಬನ್ನಿ. ಓಕೆ ದೆನ್, ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಿಮ್ಮ ಮನೇಲಿ ತಂಗ್ಳು ರೊಟ್ಟಿ ಏನಾದ್ರೂ ಉಳ್ಕೊಂಡ್ಬಿಟ್ಟಿದ್ದೇನಾ? ಹಾಗಿದ್ರೆ ಮರಿದೆ ಈ ರೆಸಿಪಿನ ಟ್ರೈ ಮಾಡಿ. ನಿನ್ನೆ ಮಾಡಿರೋ ರೊಟ್ಟಿ ನೋಡಿ, ಈ ತರ ಸ್ವಲ್ಪ ರಫ್ ಆಗಿರುತ್ತೆ, ಹಾರ್ಡ್ ಆಗಿರುತ್ತೆ, ತಿನ್ನೋಕೆ ಸ್ವಲ್ಪ ಕಷ್ಟ ಅನ್ಸ್ಬೋದು. ಇದನ್ನ ನೀವು ಸ್ಮೂತ್ ಆಗಿ ಒಂದ್ ಒಳ್ಳೆ ಟೇಸ್ಟಿ ರೆಸಿಪಿಯಾಗಿ ಕನ್ವರ್ಟ್ ಮಾಡ್ಕೋಬಹುದು. ಸೊ ಮೊದ್ಲಿಗೆ ರೊಟ್ಟಿನ ಈ ತರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಳ್ಳಿ. ಸೊ ಇದನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ, ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ರೆಸಿಪೀಸ್ ನ ಅಪ್ಲೋಡ್ ಮಾಡಿದ್ರು ನಿಮಗೆ ಮಿಸ್ ಆಗದೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಐ ವಿಲ್ ನಾಟ್ ಮಿಸ್ ಮೈ ರೆಸಿಪೀಸ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಓಕೆ, ರೊಟ್ಟಿನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಈಗ ಅದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಈ ರೆಸಿಪಿಗೆ ಬೇಕಾದ ಕೆಲವೊಂದು ವೆಜ್ಜೀಸ್ ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆ ನಂತರ ಒಂದು 4ರಿಂದ 5 ಹಸಿಮೆಣಸಿನಕಾಯಿನೂ ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಜೊತೆಗೆ ಒಂದ್ 2 ಕಡ್ಡಿಯಷ್ಟು ಕರಿಬೇವನ್ನ ತಗೊಂಡಿದ್ದೀನಿ, ಅದನ್ನು ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಮಿಕ್ಸಿ ಜಾರಿಗೆ ಚಿಕ್ಕ ಚಿಕ್ಕ ಪೀಸಸ್ ಮಾಡ್ಕೊಂಡಿರೋ ರೊಟ್ಟಿನ ಹಾಕೊಳ್ಳಿ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳಕ್ ಹೋಗ್ಬಾರ್ದು. ಈ ತರ ಪರ್ಲ್ಸ್ ಮೋಡ್ ಅಲ್ಲಿ ತರಿಯಾಗಿ ಮಾಡ್ಕೊಳ್ಳಿ. ನೋಡಿ, ಈ ತರ ಇರ್ಬೇಕು. ತುಂಬಾ ನೈಸ್ ಆಗಿ ನೀವೇನಾದ್ರೂ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಈ ರೊಟ್ಟಿ ಉಪ್ಪಿಟ್ಟು ಏನ್ ಮಾಡ್ತೀವಲ್ವಾ, ಮುದ್ದೆ ತರ ಆಗೋಗ್ಬಿಡುತ್ತೆ. ಸೊ ಸ್ವಲ್ಪ ಈ ತರ ರಫ್ಲಿ ಬ್ಲೆಂಡ್ ಮಾಡ್ಕೊಂಡಾಗ ಏನಾಗುತ್ತೆ, ಈ ರೊಟ್ಟಿ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ, ಉದುರಾಗಿ. ಪರ್ಫೆಕ್ಟ್ ಆಗಿ ಬ್ಲೆಂಡ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಈಗ ಇದನ್ನ ಒಗ್ಗರಣೆಗೆ ಹಾಕೊಳ್ಳೋಣ. ಸೊ ಮೊದಲಿಗೆ ಒಂದು ಪ್ಯಾನ್ಗೆ 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ, ಆ ನಂತರ ಇದಕ್ಕೆ 1/4 ಸ್ಪೂನ್ ಅಷ್ಟು ಕಡಲೆಬೇಳೆ, 1/4 ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 1/4 ಸ್ಪೂನ್ ಅಷ್ಟು ಸಾಸಿವೆ, ಹಾಗೆ 1/4 ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ, ಈ ಕಡಲೆಬೇಳೆ ಉದ್ದಿನ ಬೇಳೆನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಹ ನೀವು ಹಾಕೋಬಹುದು. ಸೊ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಸಿ ಮೆಣಸಿನಕಾಯಿ ಹಾಗೆ ಕರಿಬೇವನ್ನ ಹಾಕಿ, ಸೊ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈರುಳ್ಳಿ ಬೆನೆಯೋಕ್ ಬಿಡಿ ಲೋ ಫ್ಲೇಮ್ ಅಲ್ಲಿ. ಸೊ ಈ ರೆಸಿಪಿನ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಮಾಡ್ಕೋಬಹುದು ಅಥವಾ ಸಂಜೆ ಸ್ನಾಕ್ಸ್ ಸಹ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಅದ್ರಲ್ಲೂ ನಿಮ್ ಮಕ್ಳೇನಾದ್ರೂ ರೊಟ್ಟಿ ತಿನ್ನಲ್ಲ ಅಂತ ಹಠ ಮಾಡಿದಾಗ ಈ ಒಂದು ರೆಸಿಪಿನ ಮಾಡ್ಕೊಡ್ಬಹುದು. ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಈರುಳ್ಳಿನ ತುಂಬಾ ಸ್ಮೂತ್ ಆಗಿ ಬೆನ್ಸಕ್ ಹೋಗ್ಬೇಡಿ. ಒಂದ್ ಅರ್ಧ ಬೆನಿತಿದ್ದ ಹಾಗೆ ಇದಕ್ಕೆ ಅರಿಶಿನ ಪುಡಿನ ಹಾಕಿ ಒಂದ್ ಒಳ್ಳೆ ಮಿಕ್ಸ್ ನ ಕೊಟ್ಟು ಬ್ಲೆಂಡ್ ಮಾಡ್ಕೊಂಡಿರೋ ರೊಟ್ಟಿನ ಇದಕ್ಕೆ ಹಾಕ್ಬಿಡಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ತುಂಬಾನೇ ಇಂಪಾರ್ಟೆಂಟ್. ರೊಟ್ಟಿನ ಸಾಫ್ಟ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ನೀರನ್ನ ಇದಕ್ಕೆ ಚಿಮುಕ್ಸಿ. ಸೊ ಒಂದು 1/4 ಗ್ಲಾಸ್ ಅಷ್ಟು ನೀರನ್ನ ಚಿಮುಕ್ಸೋದ್ರಿಂದ ರೊಟ್ಟಿ ಸಾಫ್ಟ್ ಆಗುತ್ತೆ, ಹಾಗೆ ಈರುಳ್ಳಿ ಎಲ್ಲವುದು ಇದಕ್ಕೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಅಂಡ್ ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಇದನ್ನ ನೀವು ಫ್ರೆಶ್ ರೊಟ್ಟಿಯಿಂದಾನೇ ಮಾಡಿರೋದಾ ಅನ್ನೋ ಡೌಟ್ ನಿಮಗೆ ಬಂದ್ಬಿಡುತ್ತೆ. ಅಷ್ಟೊಂದು ಸ್ಮೂತ್ ಆಗಿ ಫ್ರೆಶ್ ಆಗಿ ಅನ್ಸುತ್ತೆ ರೆಸಿಪಿ. ಸೊ ನೀರನ್ನ ಚಿಮುಕ್ಸಿದ ನಂತರ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದನ್ನ 2 ರೀತಿಯಲ್ಲಿ ನೀವು ಮಾಡ್ಕೋಬಹುದು. ಫುಲ್ ಸಾಫ್ಟ್ ಆಗಿ ಮಾಡ್ಕೋಬಹುದು, ಅಥವಾ ಸ್ವಲ್ಪ ನಮಗೆ ಸ್ನಾಕ್ಸ್ ತರ ಸ್ವಲ್ಪ ಲೈಟ್ ಆಗಿ ಕ್ರಿಸ್ಪಿನೆಸ್ ಬೇಕಿತ್ತು ಅಂದ್ರೆ ಲಿಡ್ ನ ಹಾಕ್ದೆ ನಂತರ ಫೈನಲ್ ಟಚ್ ಅಪ್ ನ ಕೊಟ್ಬಿಡಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಲೆಮನ್ ನ ಸ್ಕ್ವೀಸ್ ಮಾಡ್ಕೊಳ್ಳಿ. ಸೊ ಒಂದು ಮಿಕ್ಸ್ ನ ಕೊಟ್ಟು ತೆಗೆದು ಬಿಡಿ. ಸೊ ಲೈಟ್ ಆಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಮಕ್ಳಿಗೆ ಈ ತರ ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆ ಏನಾದ್ರು ಫುಲ್ ಸಾಫ್ಟ್ ಆಗಿ ಬೇಕಿತ್ತು ಅಂದ್ರೆ ಸ್ವಲ್ಪ ನೀರನ್ನ ಹೆಚ್ಚಿಗೆ ಚಿಮುಕ್ಸ್ಕೊಂಡು ಲಿಡ್ ನ ಹಾಕಿ ಲೋ ಫ್ಲೇಮ್ ಅಲ್ಲೇ ಒಂದು 40 to 50 ಸೆಕೆಂಡ್ಸ್ ಬಿಡಿ. ಸೊ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗುತ್ತೆ. ಸೊ ಫೈನಲಿ ಲೆಫ್ಟ್ ಓವರ್ ರೊಟ್ಟಿಯಿಂದ ಟೇಸ್ಟಿ ಆಗಿರೋ ರೊಟ್ಟಿ ಉಪ್ಪಿಟ್ಟು ರೆಡಿ ಆಗ್ಬಿಟ್ಟಿದೆ. ನಿಜ ಹೇಳ್ಬೇಕು ಅಂದ್ರೆ ಸಖತ್ತಾಗಿರುತ್ತೆ. ಅದ್ರಲ್ಲೂ ಬಿಸಿ ಬಿಸಿ ಇರ್ಬೇಕಾದ್ರೆ ತಿನ್ಬಿಡಿ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಮರಿದೆ ಟ್ರೈ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಟ್ರೈ ದಿಸ್ ಅಂಡ್ ಎಂಜಾಯ್.